ಥ್ಯಾಂಕ್ ಯು ವನಿತಾ. ಇಲ್ಲಿ ಧ್ಯಾನಕ್ಕೆ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೂ ನನ್ನ ನಮಸ್ಕಾರ. ಪತ್ರಿಜಿ 365 ಈ ದಿನಗಳಲ್ಲಿ ಇವತ್ತು ನಾವು ಪಿರಮಿಡ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಿನ್ನೆ ಅನಿತಾ ಮೇಡಮ್ ನಮ್ಗೆ ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಶಕ್ತಿ ಹೇಗಿರುತ್ತೆ, ಮತ್ತೆ ಆ ಪಿರಮಿಡ್ ಅಲ್ಲಿ ಅಗ್ನಿ ಇರುತ್ತೆ, ಇದೆಲ್ಲದೂ ನನಗೆ ಅದ್ಭುತವಾಗಿ ಅವರು ಎಕ್ಸಾಂಪಲ್ಸ್ ಮೂಲಕ ತಿಳಿಸಿದ್ದಾರೆ. ಈ ದಿನ ನಾವು ಈ ಪಿರಮಿಡ್ಸ್ ಅನ್ನೋದು ಭೂಮಿ ಮೇಲೆ ಯಾಕೆ ಇದಾವೆ, ಭೂಮಿಗೆ ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಎಲ್ಲೂ ಸ್ವಲ್ಪ ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಕೇಳಿಸ್ಕೊಳ್ತಿದ್ದೀರಾ ಅನ್ನೋದಕ್ಕೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ರಿಪ್ಲೈ ಮಾಡೋದು, ಇಲ್ಲ ಅಂದ್ರೆ ಏನಾದ್ರು ರಿಯಾಕ್ಷನ್ಸ್ ಸಿಂಬಲ್ಸ್ ತೋರಿಸೋದನ್ನ ಮಾಡ್ತಾ ಹೋಗಿ. ಇಲ್ಲಿ ನಮ್ಮ ಎಲ್ಲಾ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ಗೂ ಅನುಭವ ಆಗಿರೋದು ಏನಂದ್ರೆ ಪಿರಮಿಡ್ ಎನರ್ಜಿ. ಪ್ರತಿಯೊಬ್ಬರೂ ಪಿರಮಿಡ್ ಅಲ್ಲಿ ಕೂತು ಧ್ಯಾನ ಮಾಡಿದೀವಿ. ಮತ್ತೆ ಆ ಒಂದು ಪಿರಮಿಡ್ ಅಲ್ಲಿಗೆ ನಾವು ಹೋಗಿಲ್ಲ ಅಂದ್ರೂ ಮನೆಯಲ್ಲಿ ಒಂದು ಕ್ಯಾಪ್ ಇಟ್ಕೊಂಡು ನಾವು ಧ್ಯಾನ ಮಾಡ್ತಿದೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪಿರಮಿಡ್ಸ್ ನಾವು ಎಲ್ಲರೂ ಬಳಸ್ತಾ ಇದ್ದೀವಿ, ಹೌದಲ್ವಾ ಮಾಸ್ಟರ್ಸ್? ಪ್ರತಿಯೊಬ್ಬರೂ ನಾವು ಪಿರಮಿಡ್ ನಾವು ಉಪಯೋಗಿಸ್ತಾನೆ ಇದ್ದೀವಿ. ಪಿರಮಿಡ್ ಬಗ್ಗೆ ನಮ್ಗೆ ಎಷ್ಟು ಸೈಂಟಿಫಿಕ್ ಆಗಿ ಗೊತ್ತಿದೆ ಅನ್ನೋದಕ್ಕಂದ್ರೆ ಜಾಸ್ತಿ ಪಿರಮಿಡ್ ಶಕ್ತಿನ ನಾವು ತುಂಬಾ ಬಳಸ್ಕೊಂತ ಇದ್ದೀವಿ. ಸೊ ಈ ಪಿರಮಿಡ್ ಬಗ್ಗೆ ಮತ್ತೆ ಇನ್ನೊಂದು ಭೂಮಿಯ ಬಗ್ಗೆ ನಾವು ಸ್ವಲ್ಪ ಕೆಲವು ವಿಷಯಗಳನ್ನ ಸೈಂಟಿಫಿಕ್ ಆಗಿ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಭೂಮಿ ನಮ್ಗೆ ಯಾವ ತರ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಭೂಮಿ ರೌಂಡ್ ಆಗಿದೆ, ಭೂಮಿ ರೌಂಡ್ ಆಗಿದೆ. ಮತ್ತೆ ಅದು ರೌಂಡ್ ಆಗಿದ್ದು ಭೂಮಿ ತನ್ನ ಸುತ್ತ ತಾನು ತಿರುಗ್ತಾ ಇದ್ಬಿಟ್ಟು ಸೂರ್ಯನ ಸುತ್ತನೂ ಅದು ತಿರುಗ್ತಾ ಇದೆ. ಸೊ ಹಾಗಾಗಿ ಈ ಭೂಮಿಯ ಮೇಲೆ ಮತ್ತೆ ಇನ್ನ ಒಂದು ಏನಂದ್ರೆ, ಈ ಭೂಮಿ ತನ್ನ ಸುತ್ತ ತಾನು ತಿರುಗ್ತಾ ಭೂಮಿಯ ಸೂರ್ಯನ ಸುತ್ತನೂ ತಿರುಗ್ತಾ ಇರೋದ್ರಿಂದ ಮತ್ತೆ ಇದ್ರಲ್ಲಿ ಇನ್ನ ಒಂದು ಏನೇನು ಚೇಂಜಸ್ ಆಗ್ತಿದೆ ಅಂದ್ರೆ, ಭೂಮಿ ಸ್ವಲ್ಪ 23.7 ಡಿಗ್ರಿ ಹೀಗೆ ಭೂಮಿ ಸ್ಲ್ಯಾಂಟ್ ಆಗಿದೆ. ಸೊ ಇವುಗಳ ಎಲ್ಲಾ ಕಾರಣದಿಂದ ಭೂಮಿ ಮೇಲೆ ಸೀಸನ್ಸ್ ಅನ್ನೋದು ಚೇಂಜ್ ಆಗ್ತಾ ಬರ್ತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಭೂಮಿಯ ಬಗ್ಗೆ ಆದ್ರೆ, ಮತ್ತೆ ಇನ್ನೊಂದು ಪಿರಮಿಡ್ಸ್ ಬಗ್ಗೆ. ನಾವು ಪಿರಮಿಡ್ಸ್ ನ ಕಟ್ಟೋದು 52.52 ಡಿಗ್ರೀಸ್ ಆಂಗಲ್ ಅಲ್ಲಿ ನಾವು ಪಿರಮಿಡ್ಸ್ ಕಟ್ತೀವಿ ಅಂತ ನೆನ್ನೆ ಮೇಡಮ್ ಅವರು ತಿಳಿಸಿದ್ದಾರೆ. ಸೊ ಈ ಒಂದು 52 ಡಿಗ್ರಿ ಆಂಗಲ್ ಅಲ್ಲಿ ನಾವು ಯಾವ ಕಡೆ ಅಂದ್ರೆ ನಾರ್ತ್ ಡೈರೆಕ್ಷನ್ ಲೈನ್ ಅಲ್ಲಿ ನಾವು ಕಟ್ತೀವಿ ಪಿರಮಿಡ್ಸ್ ನ. ಈ ಒಂದು ನಾರ್ತ್ ಡೈರೆಕ್ಷನ್ ಅಲ್ಲಿ ನಾವು ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಒಂದು ಡೈರೆಕ್ಷನ್ ಅಲ್ಲಿ ನಾರ್ತ್ ಸೌತ್ ಆ ಡೈರೆಕ್ಷನ್ಸ್ ಅಲ್ಲಿ ನಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿ ಅನ್ನೋದು ಸಿಗುತ್ತೆ, ಅಂದ್ರೆ ವಿದ್ಯುದಯಸ್ಕಾಂತ ಶಕ್ತಿ. ಸೊ ಈ ಪಿರಮಿಡ್ ನ ನಾವು ಕಟ್ಟಿದಾಗ, ಈ ಡೈರೆಕ್ಷನ್ ಅಲ್ಲಿ ನಾವು ಕಟ್ಟಿದಾಗ ಏನಾಗುತ್ತೆ ಅಂದ್ರೆ, ಆ ಎನರ್ಜಿನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಪಿರಮಿಡ್ ಇಂದ ಹೆಚ್ಚು ಎನರ್ಜಿನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ನೋಡಿ, ನಾವು ಈ ಪಿರಮಿಡ್ ನ ನಾವು ಯಾವ ಕಡೆ ನಾವು ಇದ್ ಮಾಡ್ತಿದೀವಿ ಅಂದ್ರೆ, ಉತ್ತರ ದಕ್ಷಿಣ ಮತ್ತು ಆ ಒಂದು ಧ್ರುವಗಳಲ್ಲಿ ಆ ಒಂದು ಇದ್ರಲ್ಲಿ ಡೈರೆಕ್ಷನ್ಸ್ ಅಲ್ಲಿ ನಾವು ಪಿರಮಿಡ್ ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಮ್ಗೆ ಎಷ್ಟು ಅರ್ಥ ಆದ್ರೆ ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಇನ್ನೂ ಬೇರೆ ಬುಕ್ಸ್ ರಿಸರ್ಚ್ ಎಲ್ಲ ನಾವು ಪಿರಮಿಡ್ಸ್ ಬಗ್ಗೆ ತುಂಬಾ ಮಾಡ್ಬೋದು. ಈಗ ನಾವು ಒಂದು ಸಿಂಪಲ್ ಈಸಿ ಭಾಷೆಯಲ್ಲಿ ನಾವು ತಗೊಳ್ಳೋಣ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಾರ್ತ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಈಶ್ವರಂದು ಕತೆ ತಗೊಂಡ್ರೆ, ಈಶ್ವರ ಮತ್ತೆ ಗಣೇಶನ ತಗೊಂಡ್ರೆ, ಗಣೇಶ ಅವರು ತಲೆನ ಈಶ್ವರ ಕಡ್ದಾಗ ಪಾರ್ವತಿ ದೇವಿ ನನ್ನ ಮಗ ಬೇಕು ನನಗೆ ಅಂತ ಅವರು ಪಾರ್ವತಿ ದೇವಿ ಕೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಈಶ್ವರ ಪರಮಶಿವ ಉತ್ತರ ದಿಕ್ಕಿಗೆ ಯಾರಾದ್ರೆ ತಲೆ ಹಾಕಿ ಮಲಗಿರ್ತಾರೆ ಅವ್ರ ತಲೆನ ತಗೊಂಡ್ಬ ಗಣೇಶನ್ಗೆ ಜೋಡಿಸ್ತೀನಿ ಅಂತಾರೆ. ಅವಾಗ ಇಡೀ ಭೂಮಿ ಎಲ್ಲ ಹುಡುಕಿದ್ರು ಸಿಗೋದು ಒಂದು ಆನೆ ಒಂದು ಉತ್ತರ ದಿಕ್ಕಿಗೆ ಮಲಗಿರುತ್ತೆ,
ಹಾಗಾಗಿ ಅದರ ತಲೆನ ತಗೊಂಡ್ ಬಂದು ಈ ಗಣೇಶನ್ಗೆ ಇಡ್ತಾರೆ ಅಂತ ನಾವು ಪುರಾಣದಲ್ಲಿ ನಾವು ಕೇಳಿದ್ದೀವಿ. ಬಟ್ ಆಸ್ ಪರ್ ರಿಯಾಲಿಟಿ ಏನಂದ್ರೆ, ಉತ್ತರ ದಿಕ್ಕಿಗೆ ನಾವು ಯಾವಾಗಾದ್ರೂ ಮಲ್ಕೊಂಡ್ರೆ ತಲೆ ಇಟ್ಟಾಗ ನಮ್ಗೆ ಬಾಡಿನಲ್ಲಿ ಚೇಂಜಸ್ ಅನ್ನೋದು ಆಗುತ್ತೆ. ತಲೆನೋವು ಬರೋದೇ ಆಗಿರ್ಬೋದು, ಡಿಫ್ರೆಂಟ್ ಸಮ್ ಬಾಡಿ ಪೇನ್ಸ್ ಅನ್ನೋದು ಖಂಡಿತ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಮಾಡ್ಬೋದು. ಯಾಕೆ ಈ ತರ ಆಗುತ್ತೆ ಅಂದ್ರೆ, ಉತ್ತರ ದಿಕ್ಕಿಗೆ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅವಾಗ ನಾವಲ್ಲಿ ಮಲಗಿದಾಗ ನಮ್ಮ ಎನರ್ಜಿನ ಅದು ಎಳೆಯುತ್ತೆ. ಅದು ಸೈಂಟಿಫಿಕ್ ರೀಸನ್. ಸೊ ಹಾಗಾಗಿ ಈ ಪಿರಮಿಡ್ಸ್ ನಾವು ಆ ಡೈರೆಕ್ಷನ್ ಕಟ್ಟಿದಾಗ ಈ ಪಿರಮಿಡ್ ಏನಾಗುತ್ತೆ, ಆ ಎನರ್ಜೀಸ್ನೆಲ್ಲ ಎಳ್ಕೊಳ್ಳುತ್ತೆ. ವಿಶ್ವದಿಂದ ಬರುವಂತಹ ಎನರ್ಜೀಸ್ ನ ಹೆಚ್ಚು ಹೆಚ್ಚು ಎಳ್ಕೊಳ್ಳುತ್ತೆ. ನಮ್ಗೆ ಎಲ್ರಿಗೂ ಗೊತ್ತಿರೋದು ಇನ್ನ ಒಂದ್ ಏನಂದ್ರೆ, ಈಗ ಭೂಮಿ ಮೇಲೆ ಏನೇನು, ಮತ್ತೆ ಇನ್ನ ಒಂದ್ ಏನಾಗ್ತಿದೆ ಅಂದ್ರೆ, ಭೂಮಿ ತನ್ನ ಸುತ್ತು ತಾನು ತಿರುಗ್ತಾ ಇದೆ. ಕಂಪ್ಲೀಟ್ ಆಗಿ ರೊಟೇಟ್ ಹಾಕ್ತಾನೆ ಇದೆ. ಈ ತರ ಇದು ತಿರುಗ್ತಾ ಇರುವಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ಅದು ಹೆಚ್ಚಾಗಿ ಅದನ್ನ ನಾವು ಈ ಪಿರಮಿಡ್ಸ್ ಇಂದ ಆ ಎನರ್ಜಿನ ನಾವು ಜಾಸ್ತಿ ರಿಸೀವ್ ಮಾಡ್ಕೊಳ್ತಾ ಹೋಗ್ತೀವಿ. ಇಟ್ಸ್ ಬಿಕಾಸ್ ಆಫ್ ಅದು ನಾರ್ತ್ ಡೈರೆಕ್ಷನ್ ಅಲ್ಲಿ ನಾವು ಕೊಟ್ಟಿರೋದ್ರಿಂದ ಆ ಎನರ್ಜಿನ ಭೂಮಿ ತಿರುಗುವಾಗ ಏನಾದ್ರೆ ಆ ಎನರ್ಜಿ ಸೆಂಟ್ರಿಫ್ಯೂಗಲ್ ಶಕ್ತಿ, ಇದನ್ನ ಕನ್ನಡದಲ್ಲಿ ಕೇಂದ್ರಾಪಗಾಮಿ ಶಕ್ತಿ ಅಂತ ಕರೀತಾರೆ. ಸೊ ಆ ಶಕ್ತಿನ, ಅದು ಹೆಚ್ಚು ಶಕ್ತಿ, ಆ ಶಕ್ತಿನ ಈ ಪಿರಮಿಡ್ಸ್ ಅನ್ನೋದು ರಿಸೀವ್ ಮಾಡ್ಕೊಳ್ತಾ ಹೋಗ್ತವೆ. ಯಾವಾಗ ಯಾವುದೇ ವಸ್ತುನ ನಾವು ಈ ತರ ತಿರುಗಿಸ್ತಾ ಹೋದಾಗ ಅಲ್ಲಿ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಭೂಮಿ ಒಂದು ನೇಚರ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಸೈಂಟಿಫಿಕ್ ಆಗಿ ವಿಷಯಗಳು. ಮತ್ತೆ ಇನ್ ಜನರಲ್ ಅಂಡ್ ಸೈಂಟಿಫಿಕ್ ಆಲ್ಸೋ, ಭೂಮಿ ಮೇಲೆ ಏನೇನಿದಾವೆ ಹೇಳಿ? ಸರಿ, ಈಗ ಇಲ್ಲಿ ನೋಡಿ, ನಾವು ಭೂಮಿ ಅನ್ನೋದು ಸಹಜವಾಗಿನೇ ಒಂದು ಜೀವ ವೈವಿಧ್ಯಗಳು ಮತ್ತೆ ಖನಿಜಗಳನ್ನ ಭೂಮಿನಲ್ಲಿ ಇದೆ, ಭೂಮಿ ಹೊಂದಿದೆ. ಇಲ್ಲಿ ಜೀವ ವೈವಿಧ್ಯಗಳು ಏನಾಗುತ್ತೆ, ಭೂಮಿಗೆ ಮೇಲ್ಗಡೆ ಇದಾವೆ. ಆದ್ರೆ ಖನಿಜಗಳು ಎಲ್ಲಿದಾವೆ? ಭೂಮಿಯ ಒಳಗಡೆ ಇದಾವೆ. ಸೊ ಇಲ್ಲಿ ಖನಿಜಗಳು ಅಂತ ನಾವು ಏನೇನು ಭೂಮಿ ಒಳಗಡೆ ಸಿಗುತ್ತೆ ಅನ್ನೋದಕ್ಕೆ ಐರನ್, ಜಿಂಕ್, ಲೆಡ್, ಕಾಪರು, ಮತ್ತೆ ಗೋಲ್ಡ್, ಡೈಮಂಡ್, ಮತ್ತೆ ಕ್ರಿಸ್ಟಲ್ಸ್, ಈ ತರ ತುಂಬಾ ಖನಿಜಗಳು ಭೂಮಿಯ ಒಳಗಡೆ ಇದಾವೆ. ಮತ್ತೆ ಇದು ಅಷ್ಟೇ ಅಲ್ಲದೆ ಭೂಮಿಯ ಮೇಲ್ಗಡೆ ಈ ಜೀವ ವೈವಿಧ್ಯಗಳು ಏನೇನ್ ಬರ್ತಿದಾವೆ ಅಂದ್ರೆ, ಪ್ರತಿಯೊಂದು ಪ್ರಾಣಿ ಜೀವ ಯಾವ್ಯಾವ್ದಕ್ಕಿದಾವೆ, ಮರ ಗಿಡಗಳು, ಮತ್ತೆ ಮನುಷ್ಯರು, ಪ್ರಾಣಿಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಣಿಗಳೆಲ್ಲನೂ ಈ ಭೂಮಿಯ ಮೇಲ್ಗಡೆ ಇದ್ದಾವೆ. ಅಂದ್ರೆ ನೋಡಿ, ಈ ಒಂದು ಭೂಮಿ ಒಳಗಡೆಯಿಂದ ಖನಿಜಗಳಿಂದ ಆಗ್ಲಿ, ಭೂಮಿಯ ಮೇಲ್ಗಡೆ ಇರುವಂತ ಒಂದು ಜೀವ ವೈವಿಧ್ಯಗಳಿಂದ ಆಗ್ಲಿ, ಭೂಮಿ ಮೇಲಿನ ಒಂದು ಎನರ್ಜಿ ಅನ್ನೋದು, ಭೂಮಿ ಕಡೆಯಿಂದನೂ ಒಂದು ಎನರ್ಜಿ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ. ಮತ್ತೆ ಇದು ಎಲ್ಲದಕ್ಕೂ ಭೂಮಿಗೆ ಬೇರೆ ಡಿಫ್ರೆಂಟ್ ಎಲ್ಲಾ ಪ್ಲಾನೆಟ್ಸ್ ಎಲ್ಲಾ ಕಡೆಯಿಂದನೂ ಎನರ್ಜಿ ಅನ್ನೋದು ಭೂಮಿಗೆ ಬರ್ತಾ ಇದೆ. ಮತ್ತೆ ಇನ್ನ ಒಂದು ಏನಂದ್ರೆ, ನಾವು ಈ ಭೂಮಿ ಮೇಲೆ ಇನ್ನೂ ಏನೇನಿದಾವೆ ಅಂದ್ರೆ, ನಾವು ಜೀವನ ಮಾಡ್ಲಿಕ್ಕೆ ನ್ಯಾಚುರಲ್ ಆಗಿ ದೇವರ ಈ ಒಂದು ಭೂಮಿ ಮೇಲೆ ಸೃಷ್ಟಿ ಮಾಡಿರೋದ್ರಲ್ಲಿ 75% ಆಫ್ ವಾಟರ್ ಇದೆ, 25% ಸಾಲಿಡ್ ಇದೆ ಅಂತ ಓದಿದ್ದೀವಿ. ಸೊ ಇಲ್ಲಿ ನಮ್ಗೆ ನೀರು ಯಾವ ರೂಪದಲ್ಲಿ ಇದೆ ಅಂದ್ರೆ, ಬರೀ ಫ್ಲೋಯಿಂಗ್ ವಾಟರ್ ಅಷ್ಟೇ ಇಲ್ಲ, ಐಸುನುವೆ ಐಸ್ ರೂಪದಲ್ಲೂ ಭೂಮಿ ಮೇಲೆ ಇದೆ. ಸೊ ನಮ್ಗೆ ಮರ ಗಿಡಗಳಿಂದ ಗಾಳಿ ಅನ್ನೋದು ಬರ್ತಿದೆ. ಇವು ಎಲ್ಲವನ್ನೂ ಎಸ್ ಮೇಡಮ್ ಹೇಳ್ತಿದ್ದಾರೆ, ಸಮುದ್ರ ರೂಪದಲ್ಲಿ, ನದಿಗಳ ರೂಪದಲ್ಲಿ ನಮ್ಗೆ ಭೂಮಿ ಮೇಲೆ ನೀರ್ ಅನ್ನೋದು ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಭೂಮಿ ಮೇಲೆ ಏನೇನಿದೆ
ಭೂಮಿ ಹೇಗೆ ತಿರುಗ್ತಾ ಇದೆ, ಇದು ಎಲ್ಲದನ್ನವೇ ನಾವು ಭೂಮಿಯ ಬಗ್ಗೆ ನಾವು ಲೈಟ್ ಆಗಿ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಪಿರಮಿಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪಿರಮಿಡ್ ಹೇಗಿರುತ್ತೆ, ಅದು 52 ಡಿಗ್ರಿ ಆಂಗಲ್ ಅಲ್ಲಿ ಇದೆ. ಇದು ಭೂಮಿ ಮೇಲೆ ಅಷ್ಟೇ 52 ಡಿಗ್ರಿ ಆಂಗಲ್. ಪತ್ರಿ ಸರ್ ಹೇಳೋ ಪ್ರಕಾರ ಭೂಮಿ ಮೇಲೆ ಅಲ್ಲದೆ ಪ್ರತಿಯೊಂದು ಗ್ರಹಗಳಲ್ಲೂ ಪ್ರತಿಯೊಂದು ಪ್ಲಾನೆಟ್ ಅಲ್ಲೂ ಪಿರಮಿಡ್ಸ್ ಇರೋದಂತೆ. ಆ ಒಂದು ಪ್ಲಾನೆಟ್ಗೆ ಅನುಕೂಲವಾಗಿ ಇವುಗಳ ಒಂದು ಪಿರಮಿಡ್ಸ್ ನಿರ್ಮಾಣವಾಗಿದೆ. ಸೊ ಭೂಮಿ ಮೇಲೆ ಇದು 52 ಡಿಗ್ರಿ ಆಂಗಲ್. ನಾನು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ, ಭೂಮಿ ಮೇಲೆ ಹೆಂಗೆ ಈ ಪಿರಮಿಡ್ಸ್ ಅನ್ನೋದು ಉಪಯೋಗ ಆಗುತ್ತೆ ಅಂತ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಭೂಮಿ ರೌಂಡ್ ಆಗಿದೆ. ಸೊ ಇದನ್ನ ನಾವು ಭೂಮಿ ಅಂತ ತಗೊಂಡ್ರೆ, ಇದು ನೋಡಿ ರೌಂಡ್ ಆಗಿರೋದ್ರಿಂದ ಇದ್ರ ಮೇಲೆ ಎನರ್ಜಿ ಅನ್ನೋದು ಬೀಳ್ತಾ ಇರುತ್ತೆ. ಎನರ್ಜಿ ಅನ್ನೋದು ಜಸ್ಟ್ ಒಂದು ಲೈನ್, ಬರೀ ಹಿಂಗೆ ಲೈನ್ ತರ ಬಿದ್ರೆ ಜಸ್ಟ್ ಹಿಂಗೆ ಬೀಳುತ್ತೆ. ಓಕೆ, ಇದಷ್ಟೇ ಒಂದ್ ಕಡೆ ಬೀಳುತ್ತೆ. ಬಟ್ ಈ ಭೂಮಿ ಎನರ್ಜಿ ಅನ್ನೋದು ಕಂಪ್ಲೀಟ್ ಆಗಿ ಈ ತರ ಫಾರ್ಮ್ ಮೇಲ್ಗಡೆಯಿಂದ ಬೀಳ್ತಾ ಇದೆ. ಈ ತರ ಇದು ಬೀಳುವಾಗ ಇದು ಬೀಳ್ತಾ ಬೀಳ್ತಾ ಹಿಂಗೆ ಪಾಸ್ ಆಗ್ತಾ ಹೋಗುತ್ತೆ ಭೂಮಿ ಮೇಲೆ. ಇಫ್ ಇಟ್ಸ್ ಎ ಫ್ಲಾಟ್, ಭೂಮಿ ಏನಾದ್ರು ಫ್ಲಾಟ್ ಆಗಿದ್ರೆ, ಭೂಮಿ ಈ ತರ ಫ್ಲಾಟ್ ಆಗಿದೆ ಅನ್ಕೊಳ್ಳಿ, ಅವಾಗ ಎನರ್ಜಿ ಬಿದ್ರೆ ಹಿಂಗೆ ಮೇಲ್ಗಡೆ ಒಂದೇ ಸರಿ ಬಿದ್ದ್ಬಿಡುತ್ತೆ, ಅಲ್ಲೇ ಇರುತ್ತೆ. ಬಟ್ ಭೂಮಿ ಫ್ಲಾಟ್ ಆಗಿಲ್ಲ, ಈ ತರ ರೌಂಡ್ ಆಗಿದೆ. ರೌಂಡ್ ಆಗಿರೋದ್ರಿಂದ ನಮ್ಗೆ ಎನರ್ಜಿ ಹಿಂಗೆ ಫ್ಲೋ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಎನರ್ಜಿ ಇಲ್ಲಿ ಫ್ಲೋ ಆಗುವಾಗ ಏನಾಗುತ್ತೆ, ಈ 45 ಡಿಗ್ರೀಸ್ ಆಂಗಲ್ ಅಲ್ಲಿ ಎನರ್ಜಿ ಅನ್ನೋದು ಬೀಳ್ತಾ ಇದೆ. ಇಲ್ಲಿ ನಾವು ಈ ಪಿರಮಿಡ್ ನ ಇಟ್ಟಿದೀವಿ ಅಂದ್ರೆ, ಈ ಭೂಮಿ ಏನ್ ಮಾಡುತ್ತೆ, ಎನರ್ಜಿನ ಜಾಸ್ತಿ ರಿಸೀವ್ ಮಾಡ್ಕೊಳ್ಳುತ್ತೆ. ಎನರ್ಜಿನ ಈ ತರ ರಿಸೀವ್ ಮಾಡ್ಕೊಳ್ಳೋದಲ್ಲಿ ಇಲ್ಲಿ ಏನಾದ್ರೆ ಈ ವಾಲ್ಸ್ ಇದೆ, ಈ ವಾಲ್ಸ್ ಎಲ್ಲದ್ರಿಂದನೂ ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ. ಈ ಪ್ರತಿಯೊಂದು ಫ್ಲಾಟ್ ಅಲ್ಲೂ, ಸಾರಿ, ಈ ಟ್ರಯಾಂಗಲ್ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ ಭೂಮಿ ಮೇಲೆ. ಮತ್ತೆ ಇನ್ನ ಒಂದ್ ಏನಂದ್ರೆ, ಈ ಪಿರಮಿಡ್ ಅಲ್ಲಿ ಈ ಟಿಪ್ ಏನಾದ್ರೆ ಇದೆ, ಈ ಕೇಂದ್ರ ಬಿಂದು ಹತ್ರ ಎನರ್ಜಿ ಅನ್ನೋದು ಇದನ್ನ ಆ ಗುರುತ್ವಾಕರ್ಷಣೆ ಜಾಸ್ತಿ ಬರುತ್ತೆ. ಈ ಎನರ್ಜಿನ ಎನಿ ಸೆಂಟರ್ ಪಾಯಿಂಟ್ ಅಲ್ಲಿ ಎನರ್ಜಿನ ಜಾಸ್ತಿ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಭೂಮಿ ಮೇಲೆ ಈ ಎನರ್ಜಿ ಅನ್ನೋದು ಈ ತರ ಪಿರಮಿಡ್ ಎನರ್ಜಿ ಈ ತರ ಭೂಮಿ ಮೇಲೆ ಬರುತ್ತೆ. ಸಹಜವಾಗಿ ಈ ಪಿರಮಿಡ್ ಇಲ್ಲ ಅಂದ್ರೂ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಇದು ಹಿಂಗೆ ಫ್ಲೋ ಆಗುತ್ತೆ, ಹೀಗೆ ಪಾಸ್ ಆಗ್ಬಿಡುತ್ತೆ. ಬಟ್ ಈ ಪಿರಮಿಡ್ ಇದ್ದಾಗ ಈ ಪಿರಮಿಡ್ ಅನ್ನೋದೇ ಎನರ್ಜಿ ಸ್ಟೋರೇಜ್ ಹೌಸ್. ಸೊ ಈ ಒಂದು ಎನರ್ಜಿನ ಜಾಸ್ತಿ ಹೊತ್ತು ಈ ಪಿರಮಿಡ್ ಎನರ್ಜಿನ ಸಂಗ್ರಹಣೆ ಮಾಡಿಟ್ಕೊಂಡಿರುತ್ತೆ. ಭೂಮಿ ಮೇಲೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಸೊ ಹಾಗಾಗಿ ಮಾಸ್ಟರ್ಸ್, ಇದು ಪಿರಮಿಡ್ ಮೇಲೆ ಎನರ್ಜಿ, ಪಿರಮಿಡ್ ಇಂದ ಭೂಮಿಗೆ ಎನರ್ಜಿ ಯಾವ ತರ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ತುಂಬಾ ವಿಷಯಗಳಿದಾವೆ. ಬಟ್ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಳೋಣ. ಎಲ್ರಿಗೂ ಪಿರಮಿಡ್ ಒಂದು ಅನುಭವ ಎಲ್ಲರಿಗೂ ಇದೆ. ನಾಳೆ ನಮ್ಮನ್ನ ಯಾರಾದ್ರೂ ಕೇಳಿದಾಗ ನಮ್ಗೆ ಹೇಳಕ್ಕೆ ನಮ್ಗೆ 4 ಪದಗಳು ಗೊತ್ತಿರ್ಬೇಕು. ಸೈಂಟಿಫಿಕ್ ಆಗಿ ನಾವುನುವೆ ತಿಳ್ಕೊಂಡಿರ್ಬೇಕು. ಹಾಗಾಗಿ ನನಗೆ ತಿಳಿದಷ್ಟು ನಾನು ಇಲ್ಲಿ ಎಲ್ಲರ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಭೂಮಿ ಮತ್ತೆ ಇದು ಪಿರಮಿಡ್, ಇವೆರಡನ್ನ ಈ ತರ ಭೂಮಿ ಮೇಲೆ ಪಿರಮಿಡ್ ಯಾವ ತರ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಇದನ್ನ ನಾನು ತೋರಿಸ್ದೆ. ಮತ್ತೆ ಇನ್ನ ಒಂದು ಸರಿ ಪತ್ರಿಜಿ ಅವರು ಹೇಳಿದ್ರಂತೆ, ಮಂಜು ಹೇಳಿದನ್ನ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ನಮ್ಮ ನಾರ್ತ್ ಇಂಡಿಯನ್ ಅಲ್ಲಿ ಇರುವಂತ ಆ ಒಂದು ಹಿಮಾಲಯಸ್ ಎನರ್ಜಿನ ಭೂಮಿ ಮೇಲೆ ಸೌತ್ ಇಂಡಿಯನ್ ಅಲ್ಲೂ ಆ ಎನರ್ಜಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿ ಪತ್ರಿಜಿ ಅವರು ಇಲ್ಲಿ ಸೌತ್ ಇಂಡಿಯನ್ ಅಲ್ಲಿ 2 ಪಿರಮಿಡ್ಸ್ ಬರ್ಬೇಕು. ಸೊ ಆ 2 ಪಿರಮಿಡ್ಸ್ ಬಂದಿದ್ದಾವೆ, ಇಲ್ಲಿಗೆ ನನ್ನ ಕೆಲಸ ಮುಗೀತು ಅಂತ ಸರ್ ಹೇಳಿದ್ರಂತೆ. ಇಲ್ಲಿ 2 ಪಿರಮಿಡ್ಸ್ ಯಾವ್ಯಾವು, ಮೆಗಾ ಪಿರಮಿಡ್ಸ್ ನಮ್ಮ ಸೌತ್ ಇಂಡಿಯನ್ ಅಲ್ಲಿ ಇರುವಂತದ್ದು ಯಾವ್ಯಾವಂದ್ರೆ, ಒಂದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಇನ್ನೊಂದು ಮಹೇಶ್ವರ ಪಿರಮಿಡ್ ತಟ್ಟಾಗ. ಸೊ ನೋಡಿ ಅಲ್ಲಿ ಹಿಮಾಲಯಸ್ ಅಲ್ಲಿ ನೋಡಿ ಎಷ್ಟು ಎನರ್ಜಿ ಇದೆ.
ಬಟ್ ಆ ಎನರ್ಜಿನ ಅಲ್ಲೇ ಎನರ್ಜಿ ಇಲ್ಲಿ ಸೌತ್ ಇಂಡಿಯನ್ ಅಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ನಾವು ಈ ಒಂದು ಯಾವುದು ಜಿಯೋಗ್ರಫಿನಲ್ಲಿ ತಗೊಂಡ್ರೆ ನಾರ್ತ್ ಇಂಡಿಯನ್ ಅಲ್ಲಿ ಆ ಒಂದು ಎನರ್ಜೀಸ್ ಹೆಚ್ಚೆಚ್ಚು ಹೇಗಿದೆ ಅಂದ್ರೆ, ಒಂದು ಕಾರಣ ಹಿಮಾಲಯಸ್ ಅನ್ನೋದು ಎಲ್ಲವನ್ನೂ ಒಂದು ಪಿರಮಿಡ್ ಶೇಪ್ ಅಲ್ಲೇ ಇದಾವೆ. ಈಗ ಅದು ಐಸ್ ಕರಗ್ತಾ ಅದು ಡಿಫ್ರೆಂಟ್ ರೂಪದಲ್ಲಿ ಅದು ನಮ್ಗೆ ಕಾಣುತ್ತೆ. ಬಟ್ ಆಸ್ ಪರ್ ಸೃಷ್ಟಿ ಆ ಹಿಮಾಲಯಸ್ ಎಲ್ಲ ಆ ಪಿರಮಿಡ್, ಯಾವುದೇ ಒಂದು ಮೌಂಟೇನ್ ಆದ್ರೂ ಪಿರಮಿಡ್ ಶೇಪ್ ಅಲ್ಲೇನೆ ಸೃಷ್ಟಿಯಾಗಿರೋದು. ಬಟ್ ಈ ಒಂದು ಕಾಲ ಬದಲಾವಣೆ, ಸೀಸನ್ ಚೇಂಜಸ್ ಇವೆಲ್ಲದ್ರಿಂದನೂ ಅವು ಕರಗ್ತಾ ಸ್ವಲ್ಪ ಅವು ಜಸ್ಟ್ ನಮ್ಗೆ ಒಂದು ಇದು ಒಂದು ಕೋಣದ ರೂಪಲ್ಲಷ್ಟೇ ಅವು ಕಾಣುತ್ತೆ. ಅಲ್ಲಿ ಅಷ್ಟು ಹಿಮಾಲಯಸು ಒಂದು ಅವು ಪಿರಮಿಡ್ ಶೇಪ್ ಅಲ್ಲಿ ಇರೋದು, ಅಲ್ಲಿ ಅವನು ಒಂದು ಪಿರಮಿಡ್ಸ್ ಆಗಿರೋದು ಒಂದು. ಮತ್ತೆ ಇನ್ನ ಒಂದು ಏನಂದ್ರೆ ಹಿಮಾಲಯಸ್ ಅಲ್ಲಿ ಹೆಚ್ಚು ವಾಟರ್ ಕಂಟೆಂಟ್ ಇದೆ. ನಮ್ಮ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡಾಗ ಅಲ್ಲಿ ನೀರಿನ ಕಂಟೆಂಟ್ ಅನ್ನೋದು ಜಾಸ್ತಿ ಇದೆ. ಆ ನೀರಿನ ಕಂಟೆಂಟ್ ಬರೀ ನಮ್ಗೆ ಫ್ಲೋಯಿಂಗ್ ವಾಟರ್ ಇದ್ರಲ್ಲಿ ಅಷ್ಟೇ, ಎಷ್ಟೋ ನದಿಗಳು ಇದಾವೆ ನೋಡಿ, ಎಷ್ಟೋ ನದಿಗಳು ಅಲ್ಲಿ ಹುಟ್ಟಿದಾವೆ. ಸೊ ಮತ್ತೆ ಇನ್ನೊಂದು ಐಸ್ ರೂಪದಲ್ಲೂ ಅಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇದೆ ನಾರ್ತ್ ಇಂಡಿಯನ್ ಅಲ್ಲಿ. ಸೌತ್ ಇಂಡಿಯನ್ ಅಲ್ಲಿ ಅದು ಸ್ವಲ್ಪ ನೀರಿನಂಶ ಎಷ್ಟು ಸಮುದ್ರಗಳಿಂದ ಇದ್ರೂ ಅಲ್ಲಿನಷ್ಟು ಇಲ್ಲ ಇಲ್ಲಿ. ಮತ್ತೆ ಇನ್ನ ಟೆಂಪರೇಚರ್ ವೈಸ್ ನೋಡ್ಕೊಂಡ್ರು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಆಕ್ಸಿಜನ್ ಲೆವೆಲ್ ತಗೊಂಡಾಗ ಪ್ರತಿಯೊಂದು ಡಿಫ್ರೆನ್ಸ್ ಅನ್ನೋದು ಇದೆ. ಇನ್ನೂ ಒಂದು ಏನಪ್ಪ ಕಾರಣ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಪ್ರತಿಯೊಂದು ಪ್ರಾಣಿನೂ, ಪ್ರತಿಯೊಂದು ಮನುಷ್ಯನೂ ತನ್ನ ಆಲೋಚನೆಗಳು ಎಷ್ಟು ಕ್ರೂರವಾದ ಆಲೋಚನೆಗಳು ಮಾಡ್ತಾ ಹೋಗ್ತೀವಿ. ಇದಕ್ಕೂ ಮುಂಚೆ ನಾವು ಕ್ಲಾಸ್ಗಳಲ್ಲಿ ತಿಳ್ಕೊಂಡ್ವಿ ಥಾಟ್ಸ್, 4 ಟೈಪ್ ಆಫ್ ಥಾಟ್ಸ್ ಅಂತ ಹೇಳ್ಬಿಟ್ಟು. ಘೋರವಾದ ಆಲೋಚನೆಗಳು, ಕ್ರೂರವಾದ ಆಲೋಚನೆಗಳು, ಇದೆಲ್ಲದನ್ನ ಮನುಷ್ಯ ಮಾಡ್ತಾ ಇದ್ದಾನೆ. ಇದಷ್ಟೇ ಅಲ್ದಿರ, ಥಾಟ್ಸ್ ಅಷ್ಟೇ ಅಲ್ದಿರ ಜೀವ ಹಿಂಸೆ ಮಾಡ್ತಿದ್ದಾನೆ. ಆ ಜೀವ ಹಿಂಸೆ ಮಾಡಿದಾಗ ಆ ಒಂದು ಜೀವಿಗಳ ಒಂದು ಕೂಗು, ಆ ಕೊರಗು ಅದೆಲ್ಲವೂ ಎಲ್ಲಿಗೆ ಹೋಗ್ಬೇಕು ಹೇಳಿ? ಏನಾದ್ರು ತಗೊಂಡ್ಲಿಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ? ನಾವು ಮಾಡುವಂತ ನೆಗೆಟಿವ್ ಥಾಟ್ಸ್ ನೆಗೆಟಿವ್ಸ್ ಏನು, ಕ್ರೂರವಾದ ಆಲೋಚನೆಗಳೇ. ಈ ಎಲ್ಲಾ ಥಾಟ್ಸ್ ಪ್ರಕೃತಿಗೆ ಹೋಗ್ತೈತೆ. ಮತ್ತೆ ಇನ್ನ ನಾವು ಆ ಒಂದು ಪ್ರಾಣ ಹಿಂಸೆ ಮಾಡುವಾಗ ಅವುಗೆ ಎಲ್ಲಾದು ಕೊರಗುನುವೆ ಅದು ಪ್ರಕೃತಿಗೆ ಹೋಗುತ್ತೆ. ಆ ಒಂದು ಎಲ್ಲಾ ಪ್ರಕೃತಿಗೆ ಹೋದಾಗ ಆ ಪ್ರಕೃತಿಯಲ್ಲಿ ಭೂಮಿನೂ ಒಂದು ಎಲ್ಲಾ ಎನರ್ಜೀಸ್ ಆ ಒಂದು ನೆಗೆಟಿವ್ ಫೋರ್ಸಸ್ ಭೂಮಿ ರಿಸೀವ್ ಮಾಡ್ಕೊಳ್ತಾನೆ ಹೋಗುತ್ತೆ. ಈಗ ನಾರ್ತ್ ಇಂಡಿಯನ್ ಅಲ್ಲಿ ಇಲ್ವಾ ಇದೆಲ್ಲ? ಅವ್ರೇನ್ ಯೋಚನೆ ಮಾಡಲ್ವಾ? ಅಲ್ಲೂ ಮನುಷ್ಯರಿದಾರಲ್ವಾ ಅಂತ ಡೌಟ್ ಬರ್ಬೋದು. ಎಸ್, ಅಲ್ಲೂ ಮನುಷ್ಯರಿದ್ದಾರೆ, ಅವರು ಕ್ರೂರವಾಗಿ ಆಲೋಚನೆ ಮಾಡ್ತಾರೆ, ಅವ್ರೂ ಅಲ್ಲಿ ಪ್ರಾಣಿ ಹಿಂಸೆ ಮಾಡ್ತಾರೆ. ಬಟ್ ಅಲ್ಲಿ ಏನಿದೆ ಅಂದ್ರೆ ಧ್ಯಾನ ಇದೆ. ಎಷ್ಟೋ ಜನ ಯೋಗಿಗಳು, ಋಷಿ ಮುನಿಗಳು ನಾರ್ತ್ ಇಂಡಿಯನ್ ಅಲ್ಲಿ ಧ್ಯಾನ ಹೆಚ್ಚೆಚ್ಚು ಮಾಡ್ತಿದ್ದಾರೆ. ಅದು ಒಂದು ಜ್ಞಾನದ ಪ್ರದೇಶ ನಾರ್ತ್ ಇಂಡಿಯಾ, ಹಿಮಾಲಯಸ್ ಅನ್ನೋದು. ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಎಕೋಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಈಗ ಎಷ್ಟು ನಾವು ಕ್ರೂರವಾಗಿ ಆಲೋಚನೆ ಮಾಡೋರು, ಜೀವ ಹಿಂಸೆ ಮಾಡೋರು ಅಲ್ಲಿ ಇದ್ರೂನುವೆ ಅಲ್ಲಿ 10 ಜನ ಈ ತರ ಕ್ರೂರವಾಗಿ ಯೋಚನೆ ಮಾಡ್ತಿದೆ, ಅಲ್ಲಿ 10 ಜನ ಅಲ್ಲಿ ಧ್ಯಾನನೂ ಮಾಡ್ತಿದ್ದಾರೆ. ಸೊ ಆ ಒಂದು ಎನರ್ಜೀಸ್ ಇಲ್ಲ ನಮ್ಮ ಸೌತ್ ಇಂಡಿಯನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾವು ಆ ಒಂದು ಧ್ಯಾನ ಅನ್ನೋದು ಜಾಸ್ತಿ ಮಾಡ್ಬೇಕು. ಹಾಗಾಗಿ ಇಲ್ಲಿ ಧ್ಯಾನ ತಗೊಂಡ್ಬಂದ್ರು. ಧ್ಯಾನ ಬಂದ್ಮೇಲೆ ಮತ್ತೆ 10 ಬ್ಯಾಲೆನ್ಸಿಂಗ್ ಆಗ್ಬೇಕು. 10 ಬ್ಯಾಲೆನ್ಸಿಂಗ್ ಆಗ್ಬೇಕು ಅಂದ್ರೆ 10 ಮೇಲೆ ಪಿರಮಿಡ್ಸ್ ನ ಇಟ್ಟಾಗ ಅಲ್ಲಿ ಆ ಎನರ್ಜಿ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಈ ಪಿರಮಿಡ್ ಅಲ್ಲಿ ಸಹಜವಾಗಿ ಎನರ್ಜಿ ಅನ್ನೋದು ಇದು ಎನರ್ಜಿ ಸ್ಟೋರಿಂಗ್ ಪ್ಲೇಸ್ ಆಗಿರೋದ್ರಿಂದ ಸಹಜವಾಗಿ ಎನರ್ಜಿನ ಸ್ಟೋರ್ ಮಾಡ್ಕೊಡುತ್ತೆ. ಓಕೆ, ಇದು ಒಳಗಡೆ ನಾವು ಕೂತು ಧ್ಯಾನ ಮಾಡಿದಾಗ, ನಾವು ಧ್ಯಾನ ಮಾಡ್ತಿರುವಾಗ ನಮ್ಮ ಎನರ್ಜಿನೂ ಜಾಸ್ತಿ ಆಗುತ್ತೆ. ಪಿರಮಿಡ್ ಅಲ್ಲಿ ಮಾಡಿದ್ರೆ ನಮ್ಮ ಎನರ್ಜಿನೂ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಎನರ್ಜಿಯಿಂದ ಪಿರಮಿಡ್ ಎನರ್ಜಿ ಜೊತೆ ನಾವು ಕನೆಕ್ಟ್ ಆಗಿ ಆ ಒಂದು 2 ಎನರ್ಜಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಪಿರಮಿಡ್ಗೆ ಇರೋ ಎನರ್ಜಿಗೂನುವೆ
ನಾವು ಅದ್ರಲ್ಲಿ ಧ್ಯಾನ ಮಾಡುವಾಗ ಅದ್ರ ಸುತ್ತೂ ಒಂದು ಕ್ರಿಯೇಟ್ ಆಗುವಂತ ಒಂದು ಎನರ್ಜಿಗೂ ಡಿಫ್ರೆಂಟ್ ಇರುತ್ತೆ. ಅದು ಎನರ್ಜಿ ಆ ಒಂದು ಪಿರಮಿಡ್ ನ ಆರನೂ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಅಂದ್ರೆ ನೋಡಿ, ನಾವು ಅದ್ರಲ್ಲಿ ಕೂತು ಧ್ಯಾನ ಮಾಡಿದಾಗ ಆ ಒಂದು ಪಿರಮಿಡ್ ನ ಎನರ್ಜಿ ಆರ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಆಗುತ್ತೆ. ಇದಕ್ಕೆ ನಂದೇ ಒಂದು ನಾನು ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಶೇರ್ ಮಾಡ್ಕೊಂತೀನಿ. ನಮ್ಮ ಕರ್ತಾಲ್ ಪಿರಮಿಡ್ಗೆ ನಾನು ಲಾಸ್ಟ್ ಟೈಮು ಧ್ಯಾನ ಮಹಾಚಕ್ರಕ್ಕೆ ಹೋಗುವಾಗ ಇದು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆರಾಮಾಗಿತ್ತು, ಚೆನ್ನಾಗಿತ್ತು. ಎಕ್ಸಾಕ್ಟ್ ಆಗಿ ಇನ್ನೇನು ಪಿರಮಿಡ್ಗೆ ಹತ್ರ ಇಲ್ಲಿ ಕರ್ತಾಲ್ ಮೆಹಬೂಬ್ ನಗರ್ ಜಡ್ಚೆಲ್ಲ ಅವು ದಾಟಿ ಹೋಗ್ತಾ ಇದೀವಿ. ಆ ಒಂದು ನಿಯರ್ ಟು ಜಡ್ಚೆರ್ಲ ಹತ್ರ ನನಗೆ ತಡಿಯಕ್ಕೆ ಆಗದೆ ಇರೋಷ್ಟು ತಲೆನೋವು ಬಂದ್ಬಿಡ್ತು. ಎಷ್ಟು ತಲೆನೋವು ಅಂದ್ರೆ ನನಗೆ ಮಾತಾಡಕ್ ಆಗ್ತಿಲ್ಲ, ಏನ್ ಮಾಡಕ್ಕೂ ಆಗ್ತಿಲ್ಲ. ಸುಮ್ನೆ ನಾನು ಧ್ಯಾನ ಕೂತ್ಕೊಂಡ್ಬಿಟ್ಟೆ. ಅವಾಗ ಧ್ಯಾನ ಕೂತ್ರು ಇದೇ ತರ ತಲೆನೋವು ಬರ್ತಾ ಇತ್ತು. ಸೊ ಇದು ಯಾಕೆ ನನಗೆ ಆತರ ಆಯ್ತು ಅಂದ್ರೆ, ನನ್ ಬಾಡಿ ಸ್ವಲ್ಪ ಅವಾಗ ರಾತ್ರಿ ಎಲ್ಲ ಜರ್ನಿನಲ್ಲಿ ನಿದ್ದೆ ಇರ್ತೀರ, ಮತ್ತೆ ಕೆಲವು ದಿನಗಳಿಂದ ಪ್ರಾಪರ್ ಆಗಿ ನಿದ್ದೆ ಮಾಡಿದಿರ ಬಾಡಿ ಸ್ವಲ್ಪ ವೀಕ್ ಆಗಿತ್ತು. ಯಾವಾಗಾದ್ರೆ ನಾನಲ್ಲಿ ಆ ಪಿರಮಿಡ್ಗೆ ನಿಯರ್ ಬೈ ಹೋದೆ, ಅದು ಯಾವ ಟೈಮಲ್ಲಿ ಧ್ಯಾನ ಮಹಾಚಕ್ರ ಟೈಮಲ್ಲಿ ಬೆಳಿಗ್ಗೆ ಅಲ್ಲಿ ಧ್ಯಾನನೂ ಸ್ಟಾರ್ಟ್ ಆಗಿದ್ದು. ಅಲ್ಲಿ ರೆಗ್ಯುಲರ್ ಆಗಿ ಧ್ಯಾನ ನಡೀತಾ ನಡೀತಾ ಆ ಒಂದು 11 days ಏನದಲ್ಲಿ ಧ್ಯಾನ ಮಾಡ್ತಾ ಇರೋದ್ರಿಂದ ಅಲ್ಲಿ ಆ ಒಂದು ಎನರ್ಜಿ ಲೆವೆಲ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಭೂಮಿ ಮೇಲೆ ಸ್ಪ್ರೆಡ್ ಆಗ್ತಾ ಆಗ್ತಾ ಹೋಗಿದೆ. ಈಗ ಈ ತರ ಭೂಮಿ ಇದೆಯಲ್ಲ, ಇಲ್ಲಿ ಧ್ಯಾನ ಮಾಡ್ತಿರುವಾಗ ಸಹಜವಾಗಿ ಈ ಎನರ್ಜಿ ಲೆವೆಲ್ಸ್ ಅನ್ನೋದು ಇಷ್ಟೇ ಇರುತ್ತೆ, ಈ ಪ್ಲೇಸ್ ಅಲ್ಲಿ ಅಷ್ಟೇ ಇರುತ್ತೆ. ಆದ್ರೆ ನಾವು ಅಲ್ಲಿ ಆ ಪ್ಲೇಸ್ ಅಲ್ಲಿ ಹೋಗಿ ಧ್ಯಾನ ಮಾಡ್ತಿರುವಾಗ ಈ ಎನರ್ಜಿ ಅನ್ನೋದು ಕಂಪ್ಲೀಟ್ ಆಗಿ ಫುಲ್ ಎಷ್ಟಂದ್ರೆ ನಾವೆಷ್ಟು ಹೆಚ್ಚೆಚ್ಚು ಸಾಮೂಹಿಕ ಧ್ಯಾನ ಮಾಡ್ತಿರ್ತೀವಿ, ಆ ಭೂಮಿಯ ಮೇಲೂ ಅಷ್ಟು ಎನರ್ಜಿ ವಿಸ್ತಾರವಾಗಿ ಆಗ್ತಾ ಇರುತ್ತೆ. ಆದ್ರೆ ಆ ಒಂದು ಕಡ್ತಾಲನ ಆ ಒಂದು ಎನರ್ಜಿ ಆರ ಎಫೆಕ್ಟ್ ಎಲ್ಲೋ ಒಂದು 50 ಕಿಲೋಮೀಟರ್ ದೂರದಲ್ಲಿರುವಂತ ನನಗೆ ಆ ಎನರ್ಜೀಸ್ ಅನ್ನೋದು ರಿಸೀವ್ ಆಗಕ್ ಸ್ಟಾರ್ಟ್ ಆಯ್ತು. ಅದು ಹೆಚ್ಚಿನ ಶಕ್ತಿಯಲ್ಲಿ ಎನರ್ಜೀಸ್ ಬರ್ತಾ ಇರೋದ್ರಿಂದ ನನ್ನ ಬಾಡಿನಲ್ಲಿ ಆ ಒಂದು ನರಗಳು ಆಕ್ಟಿವ್ ಆಗ್ತಾ ಆಗ್ತಾ ಅಲ್ಲಿ ಪ್ರಾಸೆಸ್ ಅನ್ನೋದು ನಡೀತಾ ನಡೀತಾ ನನಗೆ ಅಲ್ಲಿ ತಲೆನೋವು ಅನ್ನೋದು ಬಂತು. ಸ್ವಲ್ಪ ನಾನೊಂದು 10 to 15 minutes ಅಷ್ಟೇ ಧ್ಯಾನ ಕೂತ್ಕೊಂಡೆ, ಆ ತಲೆನೋವು ಅಷ್ಟೇ ಈಸಿಯಾಗಿ ಹೊರಟೋಯ್ತು. ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ಇಲ್ಲಿ ನಡೀತಾ ಇರೋದೇನಂದ್ರೆ, ಈ ಪಿರಮಿಡ್ಸ್ ನಿಂದ ಅರ್ಥ ಮೇಲೆ ಬ್ಯಾಲೆನ್ಸಿಂಗ್ ಅನ್ನೋದು ಆಗ್ತಾ ಇದೆ. ಈಗ ನೋಡಿ, ನಾವು ಬರೀ ಒಂದು ಪೊಲ್ಯೂಷನ್ ಅಂದ್ರೆ ಮಾಡ್ತಿದೀವಾ ಭೂಮಿ ಮೇಲೆ? ಬರೀ ಥಾಟ್ ಪೊಲ್ಯೂಷನ್ ಅಷ್ಟೇ ಮಾಡ್ತಿದೀವಾ? ಇಲ್ಲ. ವಾಟರ್ ಪೊಲ್ಯೂಷನ್ ಮಾಡ್ತೀವಿ, ಏರ್ ಪೊಲ್ಯೂಷನ್ ಮಾಡ್ತೀವಿ. ಇದಷ್ಟೇ ಅಲ್ದಿರ ಗಾರ್ಬೇಜ್ನೆಲ್ಲ ನಮ್ಮ ಮನೆಯಲ್ಲಿರುವಂತ ಕಸನ ಎಲ್ಲದನ್ನ ಅತಿ ಹೆಚ್ಚು ಕಸ ನಮ್ಗೆ ಮನುಷ್ಯಂಗೆ ಸಹಜವಾಗಿ ಎಷ್ಟು ವಸ್ತುಗಳು ಬೇಕು ನಾವು ಅಷ್ಟನ್ನೇ ಉಪಯೋಗಿಸ್ತಿಲ್ಲ. ಅತಿ ಹೆಚ್ಚು ವಸ್ತುಗಳನ್ನ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಮಾಲಿನ್ಯನೂ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದೆಲ್ಲದನ್ನೂ ನಾವು ಎಲ್ಲಿ ಕಳಿಸ್ತಾ ಇದೀವಿ? ಭೂಮಿ ಮೇಲೆ ಕಳಿಸ್ತಾ ಇದೀವಿ. ಓಕೆ, ಇದು ಎಲ್ಲದನ್ನೂ ನಮ್ಗೆ ಒಂದು ಭೂಮಿ ಮೇಲೆ ಕ್ಲೀನ್ ಮಾಡ್ಲಿಕ್ಕೆ ಒಂದು ಎನರ್ಜಿ ಬೇಕಾದ್ರೆ ಇನ್ನು ನಾವೇನ್ ಮಾಡ್ತಿದೀವಿ? ನಮ್ಮ ಒಂದು ಅತಿ ಹೆಚ್ಚು ಕೋರಿಕೆಗಳಿಂದ ಭೂಮಿ ಒಳಗಡೆ ಇರುವಂತ ಖನಿಜಗಳನ್ನ ನಾವು ತೆಗಿತಾ ಇದ್ದೀವಿ. ಭೂಮಿ ಮೇಲಿರುವಂತ ಈ ಒಂದು ಜೀವ ವೈವಿಧ್ಯಗಳನ್ನಂತೂ ನಾವು ನಾಶ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ದೇವ್ರೇನಾದ್ರೆ ಸೃಷ್ಟಿ ಮಾಡಿದ್ದಾನೆ ಮರ ಗಿಡಗಳನ್ನ, ಮತ್ತೆ ಇನ್ನು ಪ್ರಾಣಿಗಳನ್ನೂ ಇಟ್ಟಿದ್ದಾರೆ. ಹಾಗಾದಲ್ಲಿ ಆ ಒಂದು ಎಕೋ ಬ್ಯಾಲೆನ್ಸ್ ಅನ್ನೋದು ಆಗ್ಬೇಕು ಅಂತ ದೇವ್ರು ಎಲ್ಲದನ್ನ ಕೊಟ್ಟಿದ್ದೇವೆ. ಸಮುದ್ರದಲ್ಲಿ ಈ ಒಂದು ಮೀನುಗಳು, ತಿಮಿಂಗಲಗಳು ಇವೆಲ್ಲವೂ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಒಂದು ಸಮುದ್ರದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಅನ್ನೋದು ಆಗ್ತಾ ಇರುತ್ತೆ. ನೀರಲ್ಲೂ ಜೀವಗಳನ್ನ ಇಟ್ಟಿದ್ದಾರೆ ಅಂದ್ರೆ ಅವರು ಪ್ರಕೃತಿ ಅನ್ನೋದು ಸುಮ್ನೆ ಮಾಡಿರೋದಲ್ಲ. ಸೊ ಅಲ್ಲಿ ಆ ವಾಟರ್ ಅಲ್ಲೂ ಅದು ಬ್ಯಾಲೆನ್ಸ್ ಆಗ್ಲಿಕ್ಕೋಸ್ಕರ ಅಲ್ಲಿ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಸೊ ನಾವು ಅವನ್ನ ಕೀಳ್ತಾ ಹೋಗಿ ಹೋಗಿ ಆ ಒಂದು ವಾಟರ್ನ ಎನರ್ಜಿನೂ ನಾವು ಕಿತ್ತಾಕ್ತಿದೀವಿ. ಮತ್ತೆ ಇನ್ನ ಏನ್ ಮಾಡ್ತಿದೀವಿ? ನಮ್ಗೆ ರೋಡ್ ಬೇಕು, ರೋಡ್ ನಮ್ಗೆ ಸಲೀಸಾಗಿರ್ಬೇಕು, ನಾವೆಲ್ಲದನ್ನು ಜೆಟ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನಮ್ಗೆ ಹೈವೇಗಳು ಬೇಕು ಅಂತ ಹೇಳಿ ಏನ್ ಮಾಡ್ತಿದೀವಿ? ಮರ ಗಿಡಗಳನ್ನ
ಕಡಿತಾ ಹೋಗ್ತಿದ್ದೀವಿ. ಸೊ ಆ ಮರ ಗಿಡಗಳನ್ನ ಕಡ್ದಾಗ ಏನಾಗುತ್ತೆ, ನಮ್ಗೆ ಒಂದು ನಮ್ಗೆ ಬೇಕಾಗಿರುವಂತ ಆಕ್ಸಿಜನ್ ನಮ್ಗೆ ಸಿಗ್ತಾ ಇಲ್ಲ. ಸೊ ಮತ್ತೆ ಪ್ರಾಣಿಗಳಿಗೂ ಜಾಗ ಇದ್ರೆ ಅವೆಲ್ಲವೂ ನಮ್ಮ ಜನದಲ್ಲೇ ಬಂದ್ಬಿಡ್ತಿದ್ದಾವೆ. ಮತ್ತೆ ಇದು ಭೂಮಿ ಮೇಲ್ಗಡೆ ನಡೀತಿರೋದೇ ಆದ್ರೆ, ಇನ್ನ ಒಂದು ಭೂಮಿಯ ಒಳಗಡೆ ಇರುವಂತ ಖನಿಜಗಳನ್ನ ನಾವು ಐರನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಜಿಂಕ್, ಕಾಪರ್, ಈ ತರ ಯುರೇನಿಯಮು, ಪ್ರತಿಯೊಂದನ್ನೂ ನಾವು ಎಲ್ಲವನ್ನೂ ಮೈನಿಂಗ್ ಮಾಡಿ 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 ಎಲ್ಲವನ್ನ ನಾವು ತೆಗಿತಾ ಹೋಗ್ತಿದ್ವಿ. ಇನ್ನ ಒಂದು ಮೈನಿಂಗ್ ಮಾಡುವಾಗ ಇನ್ನೂ ಒಂದ್ ಏನಾಗುತ್ತೆ ಅಂದ್ರೆ, ಮೈನಿಂಗ್ ಮಾಡುವಾಗ ಅದು ಬೆಟ್ಟಗಳಲ್ಲೇ ಎಲ್ಲ ಖನಿಜಗಳು ನಮ್ಗೆ ಸಿಗುತ್ತೆ. ಆ ಖನಿಜಗಳನ್ನ ಬೆಟ್ಟದಲ್ಲಿ ಒಳಗಡೆ ಇರುವಂತ ಖನಿಜನ ತೆಗಿಬೇಕಂದ್ರೆ ಮೇಲ್ಗಡೆ ಇರುವಂತ ಎಲ್ಲಾ ಮರ ಗಿಡಗಳನ್ನ ಕಡಿತಾ 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 ಹೋಗ್ಬಿಡ್ತಾರೆ. ನ್ಯಾಚುರಲ್ ಆಗಿ ಇದ್ರಲ್ಲಿ ನಮ್ಗೆ ಬೇಕಾಗಿರುವಂತ ಆಕ್ಸಿಜನ್, ಸಫಿಶಿಯಂಟ್ ಆಕ್ಸಿಜನ್ ನಮ್ಗೆ ಸಿಗೋದು ಕಾಡಲ್ಲಿ ಇರುವಂತ ಮರ ಗಿಡಗಳಿಂದ. ಮನೆ ಹತ್ರ ಇಟ್ಕೊಳ್ಳೋ ಒಂದು ಶೋ ಪ್ಲಾಂಟ್ಸ್ ಇಂದ ಸಿಗುತ್ತೆ ಗಾಳಿ, ಬಟ್ ಕಂಪೇರ್ ಟು ಫಾರೆಸ್ಟ್ ಏರಿಯಾ ಇದು ಕಡಿಮೆ ಇರುತ್ತೆ. ಸೊ ಅಲ್ಲಿ ಆ ಫಾರೆಸ್ಟ್ ನ ನಾವು ಕಡಿತಾ ಹೋಗ್ತಿದೀವಿ. ಬೆಟ್ಟದ ಮೇಲಿರುವಂತ ಅದು ಎಲ್ಲಾ ಗಿಡಗಳನ್ನ ಕಡ್ದಾಗ ಎಷ್ಟು ಮರ ಗಿಡಗಳು ಹೋಗುತ್ತೆ. ಇದು ಮೇಲ್ಗಡೆದಾದ್ರೆ ಭೂಮಿಯ ಒಳಗಡೆ ಇರುವಂತ ಒಂದು ಖನಿಜಗಳನ್ನ ತೆಗೆದಾಗ ಭೂಮಿನಲ್ಲಿರುವಂತ ಎಲ್ಲ ಸಾರ, ಎಲ್ಲ ಕೆಮಿಕಲ್ಸ್ ಅನ್ನೋದು ಹೋಗ್ಬಿಡ್ತವೆ. ಅವಾಗ ನಮ್ಗೆ ಇನ್ನೇನು ಆ ಪ್ಯೂರಿಟಿ, ಭೂಮಿ ಕಡೆಯಿಂದ ಸಿಗುವಂತ ನ್ಯಾಚುರಲ್ ಪ್ಯೂರಿಟಿ ಅನ್ನೋದು ನಮ್ಗೆ ಎಲ್ಲಿ ಸಿಗುತ್ತೆ? ಭೂಮಿ ಒಳಗಡೆ ಒಂದು ಕಬ್ಬಿಣ ಇದೆ ಅಂದ್ರೆ ಆ ಕಬ್ಬಿಣ ಏನ್ ಮಾಡುತ್ತೆ, ಸುತ್ತು ಇರೋ ಒಂದು ಮಣ್ಣಿಗೆಲ್ಲಾನು ಈ ಕಬ್ಬಿಣದ ಅಂಶ ಯಾಡ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಅಲ್ಲಿರುವಂತ ಎಲ್ಲಾ ಮಣ್ಣು ಎಲ್ಲಾನು ಕಬ್ಬಿಣ ಆಗುತ್ತೆ. ಬಟ್ ಭೂಮಿಯಲ್ಲಿರುವಂತ ಆ ಕಬ್ಬಿಣನೇ ನಾವು ತೆಗೆದ್ಬಿಟ್ಟಿದೀವಿ ಅಂದ್ರೆ ಅಲ್ಲಿ ಬರೀ ಮಣ್ಣಷ್ಟೇ ಉಳ್ಕೊಡುತ್ತೆ, ಅದ್ರಲ್ಲಿ ಕಬ್ಬಿಣಾಂಶ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ನಾವು ಮೈನಿಂಗ್ ನ ನಿಲ್ಸ್ಲಿಕ್ಕೆ ಆಗಲ್ಲ, ಬಟ್ ಭೂಮಿ ಮೇಲೆ ಆ ಎನರ್ಜಿನಂತೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಪಿರಮಿಡ್ ಒಳಗಡೆ ನಾವು ಧ್ಯಾನ ಮಾಡೋದ್ರಿಂದ. ಸೊ ಮಾಸ್ಟರ್ಸ್, ಇಲ್ಲಿ ನನಗೆ ತಿಳಿದಂತ ವಿಷಯಗಳನ್ನ ನಾನು ಸೈಂಟಿಫಿಕ್ ಆಗಿ ಇಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಎಲ್ಲರಿಗೂ ಈ ಅವಕಾಶ ಕೊಟ್ಟಿರೋದಕ್ಕೆ ನನ್ನ ಮೂಲಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್.